ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ BPH ಅಥವಾ ಈ ದೊಡ್ಡದಾದಂಥ ಪ್ರೋಸ್ಟೇಟಿಗೆ ಏನು ಟ್ರೀಟ್ಮೆಂಟ್ ಇದೆ, ಯಾವ ಟೈಪ್ ಆಫ್ ಸರ್ಜರೀಸ್ ಇದ್ದಾವೆ, ಔಷಧಿಗಳಿದ್ದಾವೆ, ಏನು ಲೈಫ್ ಸ್ಟೈಲ್ ಚೇಂಜಸನ್ನು ನೀವು ಮಾಡ್ಕೊಳ್ಬೋದು ಈ ಪ್ರಾಬ್ಲಮನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ, ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇದು ನಮ್ಮ ಮೂತ್ರಕೋಶ ಅಂಡ್ ಇದು ಯುರೇತ್ರ. ಎಲ್ಲಿಂದ ಈ ಮೂತ್ರಕೋಶದಲ್ಲಿ ಇರುವಂತಹ ಯೂರಿನ್ ಮೂತ್ರ ಏನಿರುತ್ತೆ ಪಾಸ್ ಆಗ್ತಾ ಇರುತ್ತೆ. ಅಂಡ್ ಇದು ಒಂದು ನಾರ್ಮಲ್ ಪ್ರೋಸ್ಟೇಟ್ ಗ್ಲ್ಯಾಂಡ್. ಬಟ್ ಇಲ್ಲಿ ನೀವು ನೋಡ್ಬೋದು ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಹೈಪರ್ಪ್ಲೇಸಿಯಾ ಆಗಿದೆ, ಎನ್ಲಾರ್ಜ್ಡ್ ಆಗಿದೆ, ದೊಡ್ಡದಾಗಿದೆ. ಅಂಡ್ ಇದು ಈ ಯುರೇತ್ರಾದ ಮೇಲೆ ಪ್ರೆಷರ್ ಹಾಕಿರೋದ್ರಿಂದ ಯೂರಿನ್ ಸ್ಮೂತ್ ಆಗಿ ಪಾಸ್ ಆಗಕ್ಕೆ ಆಗ್ತಾ ಇರೋದಿಲ್ಲ. ಒಳ್ಳೆ ಒಂದು ಅಕ್ರೋಟ್ ಸೈಜಿನ ಒಂದು ಗ್ಲ್ಯಾಂಡ್ ಏನಿರುತ್ತೆ ಈ ಬಿನೈನ್ ಪ್ರೋಸ್ಟೆಟಿಕ್ ಹೈಪರ್ಪ್ಲೇಸಿಯಾದಲ್ಲಿ ಇಷ್ಟು ದೊಡ್ಡದಾಗ್ಬಿಡತ್ತೆ ಅಂಡ್ ಈ ಯೂರಿನರಿ ಅಬ್ಸ್ಟ್ರಕ್ಷನ್ ಅನ್ನ ಮಾಡ್ತಾ ಇರುತ್ತೆ. ಸೊ ಇದು ನಾನು ಹೇಳಿದ ಹಾಗೆ ಯೂರಿನ್ ಫ್ರೀ ಆಗಿ ಫ್ಲೋ ಆಗಕ್ಕೆ ಇದು ಇರುವಂತಹ ಒಂದು ಯುರೇತ್ರ. ಅಂಡ್ ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇದರ ಸುತ್ತಲೂ ಇರುತ್ತೆ. ಬಟ್ ಅದೇ ಪ್ರೋಸ್ಟೆಟಿಕ್ ಹೈಪರ್ಪ್ಲೇಸಿಯಾದಲ್ಲಿ ಇಲ್ಲಿಯ ಗ್ರಂಥಿಗಳು ದೊಡ್ಡದಾದಾಗ, ಸ್ನಾಯುಗಳೆಲ್ಲ ದೊಡ್ಡದಾದಾಗ ಇದರ ಸೈಜ್ ಹೆಚ್ಚಾಗ್ಬಿಡತ್ತೆ. ಅಂಡ್ ಈ ಜಾಗ ಏನಿರುತ್ತೆ, ಈ ರೋಡ್ ಏನಿರುತ್ತೆ ಈ ಯೂರಿನ್ ಅನ್ನ ಹೊರಗೆ ಕಳಿಸ್ಲಿಕ್ಕೆ, ಅದು ನ್ಯಾರೋ ಆಗ್ಬಿಡತ್ತೆ, ಸಂಕುಚಿತಗೊಳ್ಬಿಡತ್ತೆ. ಅಂಡ್ ಯೂರಿನ್ ಇಲ್ಲೇ ಉಳ್ಕೊಳಕ್ಕೆ ಶುರು ಆಗತ್ತೆ. ಅಂಡ್ ಇದರಿಂದ ಪ್ರಾಬ್ಲಮ್ಸ್ ಬರಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತವೆ. ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿದ್ದೆ, ಈ ಪ್ರೋಸ್ಟೇಟ್ ಗ್ರಂಥಿ ಎನ್ಲಾರ್ಜ್ ಆದಾಗ ಯಾವ ಯಾವ ಲಕ್ಷಣಗಳು ಬರ್ತಾ ಇರ್ಬೋದು. ಅದು ಹೆಸಿಟೆನ್ಸಿ ಇರ್ಬೋದು, ಯೂರಿನ್ ಮಾಡಬೇಕು ಅನ್ಸತ್ತೆ ಬಟ್ ಯೂರಿನ್ ಬರ್ತಾ ಇರೋದಿಲ್ಲ. ಫ್ರೀಕ್ವೆನ್ಸಿ ಇರ್ಬೋದು, ಬಹಳ ಸಲ ನೀವು ಯೂರಿನ್ ಪಾಸ್ ಮಾಡೋಕ್ಕೆ ಹೋಗ್ತಾ ಇರ್ತೀರಾ. ಎಸ್ಪೆಷಲಿ ರಾತ್ರಿಯ ಟೈಮಲ್ಲಿ ನಿಮಗೆ ಬಹಳ ಯೂರಿನ್ ಪಾಸ್ ಮಾಡಬೇಕು ಅನಿಸ್ತಾ ಇರುತ್ತೆ. ಇಂಟರ್ಮಿಟೆನ್ಸಿ ಇರ್ಬೋದು, ಅಂದರೆ ನಿಮಗೆ ಯೂರಿನ್ ಒಂದೇ ಒಂದು ಸ್ಟ್ರೀಮಲ್ಲಿ ಫ್ಲೋ ಆಗೋದಿಲ್ಲ, ಬರುತ್ತೆ ನಿಲ್ಲತ್ತೆ, ಬರುತ್ತೆ ನಿಲ್ಲತ್ತೆ, ಈ ಥರ ಆಗ್ತಾ ಇರ್ಬೋದು. ಆ್ಯಂಡ್ ಯೂರಿನಿನ ಫ್ಲೋ ಏನಿರುತ್ತೆ ಬಹಳ ಸ್ಲೋ ಆಗ್ತಾ ಇರುತ್ತೆ, ಫೋರ್ಸ್ಫುಲಿ ಆಗಿ ಬರ್ತಾ ಇರೋದಿಲ್ಲ. ಆಮೇಲೆ ಯೂರಿನ್ ಡ್ರಿಬಲ್ ಆಗ್ತಾ ಇರ್ಬೋದು, ಯೂರಿನ್ ಪಾಸ್ ಮಾಡಿದ ನಂತರವೂ ಒಂದೆರಡು ಡ್ರಾಪ್ಸ್ ಯೂರಿನ್ ಬೀಳ್ತಾ ಇರ್ಬೋದು. ಕೆಲವೊಬ್ಬರಿಗೆ ಯೂರಿನ್ನ ಮೇಲೆ ಕಂಟ್ರೋಲೇ ಇರದೇ ಇರ್ಬೋದು, ಯೂರಿನರಿ ಇನ್ಕಾಂಟಿನೆನ್ಸ್ ಸಹ ಆಗ್ತಾ ಇರ್ಬೋದು. ಯೂರಿನ್ನಿನ ಫ್ಲೋವನ್ನು ಸ್ಟಾರ್ಟ್ ಮಾಡೋದಕ್ಕೇನೆ ಬಹಳ ಟೈಮ್ ತೆಗೆದುಕೊಳ್ತಾ ಇರ್ಬೋದು. ಈ ಗಂಡ ಬಾತ್ರೂಮಲ್ಲಿ ಹೋಗಿ ಕುತ್ಕೊಂಡಿರ್ತಾನೆ, ಹೆಂಡತಿಗೆ ಟೆನ್ಷನ್ ಆಗ್ತಾ ಇರುತ್ತೆ, ಇನ್ನೂ ಇವರು ಬಂದೇ ಇಲ್ಲ, ಇಷ್ಟೊತ್ತಾಯಿತು, ಯೂರಿನ್ ಪಾಸ್ ಮಾಡಕ್ಕೆ ಹೋಗಿದ್ದಾರೆ, ಏನಾಯ್ತೋ ಏನೋ ಒಳಗಡೆಯಿಂದ ಅವಳು ಕರಿತಾನೆ ಇರ್ತಾಳೆ ತನ್ನ ಗಂಡನಿಗೆ. ಸೊ ಈ ಥರದ ಕಾಮನ್ ನಾವು ನೋಡ್ತಾ ಇರ್ತೇವೆ ಸಿನಾರಿಯೋ. ಯಾಕಂದರೆ ಅವರಿಗೆ ಈ ಯೂರಿನನ್ನು ಸ್ಟಾರ್ಟ್ ಮಾಡೋದಕ್ಕೇನೆ ಅವರಿಗೆ ಬಹಳ ಟೈಮ್ ತೆಗೆದುಕೊಳ್ತಾ ಇರುತ್ತೆ. ಇನ್ ಕೇಸ್ ಅವರು ಯೂರಿನ್ ಪಾಸ್ ಮಾಡಿದ್ರೂ ಸಹ ಅವರಿಗೆ ಒಂದು ಕಂಪ್ಲೀಟ್ ಆಗಿ ನಾನು ಪಾಸ್ ಮಾಡಿದ್ದೇನೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ಕಂಪ್ಲೀಟ್ ಇವ್ಯಾಕ್ಯುವೇಷನ್ ಫೀಲಿಂಗ್ ಇರೋದಿಲ್ಲ. ಈ ಥರ ಯೂರಿನ್ ಇರೋದ್ರಿಂದ ಪೇಷಂಟಿಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇರ್ಬೋದು, ಯೂರಿನರಿ ಸ್ಟೋನ್ಸ್ ಆಗ್ತಾ ಇರ್ಬೋದು, ಯೂರಿನ್ ಪಾಸ್ ಮಾಡ್ಲಿಕ್ಕೇನೆ ಆಗದೆ ಇರಬಹುದು. ಸಿಂಪ್ಟಮ್ಸ್ ಇದ್ದಾಗ ನಾವು ಮೋಸ್ಟ್ಲಿ ಪೇಷಂಟಿಗೆ BPH ಇರಬಹುದು ಅಂತ ಸಸ್ಪೆಕ್ಟ್ ಮಾಡ್ತಾ ಇರ್ತೇವೆ. ಹೇಗೆ ನಾವು ಡಯಾಗ್ನೋಸ್ ಮಾಡ್ತೇವೆ BPH ಇದೆಯೋ ಇಲ್ವೋ ಅಂತ ಪೇಷಂಟಿಗೆ? ಒಂದು, ಈ ಪೇಷಂಟಿನ ಸಿಂಪ್ಟಮ್ಸ್ ಮೇಲೆ, ನಾನು ಹೇಳಿದಂಥ ಸಿಂಪ್ಟಮ್ಸ್ ಅನ್ನ ನಿಮ್ಮ ಡಾಕ್ಟರ್ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಅಂಡ್ ಸೆಕೆಂಡ್ಲಿ ನಿಮಗೆ ಎಕ್ಸಾಮಿನ್ ಮಾಡಿದಾಗ, ಸಪೋಸ್ ನಿಮ್ಮ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಮಾಡಿದಾಗ ನಿಮ್ಮ ಗುದದ್ವಾರದ ಮೂಲಕ ಡಾಕ್ಟರ್ ನಿಮಗೆ ಒಂದು ಎಕ್ಸಾಮಿನೇಷನ್ ಮಾಡಿ ನೋಡ್ತಾರೆ. ಅಂಡ್ ಅದರಲ್ಲಿ ಅವರಿಗೆ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಕಾಣಿಸ್ತಾ ಇರಬಹುದು. ಅಲ್ಟ್ರಾಸೌಂಡ್ ಅಬ್ಡಾಮನ್ ಮಾಡಿ ನೋಡ್ತಾರೆ ನಿಮ್ಮ ಪ್ರೋಸ್ಟೇಟಿನ ಸೈಜ್ ಎಕ್ಸೆಟ್ರಾ, ಕಿಡ್ನಿ ಏನಾದರೂ ಚೇಂಜಸ್ ತೋರಿಸ್ತಾ ಇದೆಯೋ ಅಂತ. ಕೆಲವೊಮ್ಮೆ ಈ ಟ್ರಾನ್ಸ್ ರೆಕ್ಟಲ್ ಅಲ್ಟ್ರಾಸೌಂಡ್ ಮಾಡಿ ನೋಡ್ತಾರೆ, ನಿಮ್ಮ ಗುದದ್ವಾರದ ಮೂಲಕ ಒಂದು ಅಲ್ಟ್ರಾಸೌಂಡ್ ಪ್ರೋಬನ್ನು ಹಾಕಿ ನೋಡ್ತಾರೆ, ಅದರ ಸೈಜ್ ಎಷ್ಟಿದೆ, ವೇಟ್ ಎಷ್ಟಿದೆ ಅಂತ. ಅಲ್ಟ್ರಾಸೌಂಡಿಂದ ನಮ್ಗೆ ಏನಾದರೂ ಗಂಟುಗಳು ಎದ್ದಿದಾವ, ಪ್ರೋಸ್ಟೇಟ್ ಕ್ಯಾನ್ಸರ್ ಏನಾದರೂ ಇದೆಯಾ, ಅದನ್ನು ಸಹ ನಾವು ಪತ್ತೆ ಹಚ್ಚಲಿಕ್ಕೆ ಟ್ರೈ ಮಾಡಬಹುದು. ಯೂರೋಡೈನಮಿಕ್ ಸ್ಟಡಿ ಮಾಡ್ತಾರೆ, ಎಷ್ಟು ಯೂರಿನ್ ಫ್ಲೋ ಆಗ್ತಾ ಇದೆ ಅಂತ. ಸಪೋಸ್ ಒಂದು 15 ml ಪರ್ ಸೆಕೆಂಡಿಗೆ ಯೂರಿನ್ ಫ್ಲೋ ಆಗ್ತಾ ಇತ್ತು ಅಂದಾಗ ಅದು ನಾರ್ಮಲ್. ಸಪೋಸ್ ಲೆಸ್ ದೆನ್ 10 ml ಫ್ಲೋ ಆಗ್ತಾ ಇದೆ ಪರ್ ಸೆಕೆಂಡಿಗೆ ಅಂದಾಗ ಯೂರಿನ್ ಫ್ಲೋ ಕಡಿಮೆ ಆಗಿದೆ ಅಂತ ತಿಳ್ಕೊಳ್ಬಹುದು. ಪ್ರೋಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಇಂದ, ಇದು ಒಂದು ಬ್ಲಡ್ ಟೆಸ್ಟ್ ಇರುತ್ತೆ, ಅದರಿಂದ ನಾವು ಪತ್ತೆ ಹಚ್ಚಬಹುದು. ಬಿನೈನ್ ಪ್ರೋಸ್ಟೆಟಿಕ್ ಹೈಪರ್ಪ್ಲೇಸಿಯಾ ಅಂತ ನಿಮ್ಮ ಡಾಕ್ಟರ್ ಅದನ್ನು ಡಯಾಗ್ನೋಸ್ ಮಾಡಿದರೆ ಯಾವ ಯಾವ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದ್ದಾವೆ? ಸೊ ಫಸ್ಟ್ ಅಂತ ಹೇಳಿದರೆ ಲೈಫ್ ಸ್ಟೈಲ್ ಚೇಂಜಸ್.
ಸೆಕೆಂಡ್ ಅಂದರೆ ಮೆಡಿಕಲ್ ಮ್ಯಾನೇಜ್ಮೆಂಟ್, ಥರ್ಡ್ ಅಂದರೆ ಸರ್ಜಿಕಲ್ ಮ್ಯಾನೇಜ್ಮೆಂಟ್. ಸೊ ಫಸ್ಟು ಕೆಲವೊಂದು ಜೀವನ ಶೈಲಿಯಲ್ಲಿ ನೀವು ಬದಲಾವಣೆಯನ್ನು ತಂದ್ಕೊಳ್ಬೋದು, ಯಾವುದರಿಂದ ಅದು ನಿಮಗೆ ಹೆಲ್ಪ್ ಮಾಡ್ಬೋದು ಈ ಸಿಂಪ್ಟಮ್ಸನ್ನು, ಈ ಲಕ್ಷಣವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ. ನೀವು ಈ ಥರ ಕೋಲಾ, ಈ ಥರ ಸ್ವೀಟ್ ಅಂಡ್ ಡ್ರಿಂಕ್ಸ್ ಇರ್ಬೋದು, ಈ ಥರ ಪೆಪ್ಸಿ, ಈ ಥರದ್ದೆಲ್ಲ ಈ ಫಿಸ್ಡ್ ಡ್ರಿಂಕ್ಸ್ ಇರ್ಬೋದು, ಬಹಳಷ್ಟು ಟೀ ಕಾಫಿ ಕುಡಿಯೋದನ್ನು ಕಡಿಮೆ ಮಾಡಬೇಕು. ಯಾಕಂದರೆ ಇದರಿಂದ ನಿಮ್ಮ ಬ್ಲ್ಯಾಡರ್ ಮೇಲೆ ಲೋಡ್ ಜಾಸ್ತಿ ಆಗ್ತಾ ಇರುತ್ತೆ ಆ್ಯಂಡ್ ಆಲ್ಸೋ ನಿಮ್ಮ ಸಿಂಪ್ಟಮ್ಸ್ ವರ್ಸನ್ ಆಗ್ತಾ ಇರ್ಬೋದು, ವಿಚ್ ಇಸ್ ಆಲ್ರೆಡಿ ವರ್ಸನ್ ಬೈ ದ ಎನ್ಲಾರ್ಜ್ ಪ್ರೋಸ್ಟೇಟ್. ರಾತ್ರಿ ಅಥವಾ ಈವ್ನಿಂಗ್ ಟೈಮಿಂದ ನೀವು ನೀರನ್ನು ಸ್ವಲ್ಪ ಕಡಿಮೆ ಬಳಸ್ತಾ ಬರಬೇಕು ಆ್ಯಂಡ್ ಎಸ್ಪೆಷಲಿ ನೀವು ನೀರು ಮಲಗೋಕ್ಕಿಂತ ಒಂದು 2 ಅವರ್ಸ್ ಮೊದಲು ನೀರು ಕುಡಿದೇ ಇದ್ರೆ ಬೆಟರ್ಸ್. ಬಟ್ ನೆನ್ಪಿಟ್ಕೊಳ್ಳಿ, ಈ ನೀರನ್ನು ನೀವು ಈ ದಿನವಿಡೀ ಕುಡಿತಾ ಇರಬೇಕಾಗತ್ತೆ. ಸೊ ದ್ಯಾಟ್ ಈವ್ನಿಂಗ್ ಟೈಮಲ್ಲಿ, ಮಲಗೋ ಟೈಮಲ್ಲಿ ನೀವು ಈ ನೀರನ್ನು ಕನ್ಸ್ಯೂಮ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ಸೊ ದ್ಯಾಟ್ ಹೀಗೆ ಮಾಡೋದ್ರಿಂದ ಮಲಗೋಕ್ಕಿಂತ ಮೊದಲೇ ನೀವು ನೀರು ಕುಡಿದ್ರೆ ಮತ್ತೆ ಯೂರಿನೇಷನ್ಗೆ ಹೋಗಬೇಕಾಗತ್ತೆ. ಸೊ ಒಂದು 2 ತಾಸು ಮೊದಲು ನೀವು ಈ ನೀರಿನ ಕನ್ಸಂಪ್ಷನ್ ಅನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ನಿಮ್ಮ ಬ್ಲ್ಯಾಡರ್ ಫುಲ್ ಆಗೋದು, ಪ್ರತಿ ಸಲ ಎದ್ದು ಹೋಗೋದು ಸ್ವಲ್ಪ ತಪ್ಪತ್ತೆ. ಮಲಗೋಕ್ಕಿಂತ ಮೊದಲು ಅಥವಾ ಎಲ್ಲಾದ್ರೂ ಟ್ರಾವೆಲ್ ಮಾಡೋಕ್ಕಿಂತ ಮೊದಲು ನೆನಪಿಂದ ನೀವು ನಿಮ್ಮ ಈ ಬ್ಲ್ಯಾಡರ್ ಅನ್ನ ಎಂಟಿ ಮಾಡ್ಕೊಳ್ಬೇಕು. ಯೂರಿನೇಷನ್ಗೆ, ಮೂತ್ರ ವಿಸರ್ಜನೆಯನ್ನ ಮಾಡಬೇಕಾಗತ್ತೆ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಈ ಪ್ರೋಸ್ಟೇಟ್ ಎನ್ಲಾರ್ಜ್ ಇರೋದ್ರಿಂದ ನಿಮ್ಗೆ ಫ್ರೀಕ್ವೆನ್ಸಿ ಆಫ್ ಯೂರಿನೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಎಂಟಿ ದ ಬ್ಲ್ಯಾಡರ್ ಬಿಫೋರ್ ಗೋಯಿಂಗ್ ಆನ್ ಫಾರ್ ಟ್ರಾವೆಲ್. ಡಬಲ್ ವಾಯ್ಡಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಬೇಕು. ಡಬಲ್ ವಾಯ್ಡಿಂಗ್ ಅಂತ ಹೇಳಿದ್ರೆ ನೀವು ಯೂರಿನ್ ಪಾಸ್ ಮಾಡಿದ್ರೂ ಸಹ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು ಅಂಡ್ ಸೊ ದ್ಯಾಟ್ ಇನ್ನೊಂದು ಸ್ವಲ್ಪ ಯೂರಿನ್ ಬರ್ತಾ ಇದೆ ಅಂದಾಗ ನೀವು ಅದನ್ನ ವಾಯ್ಡ್ ಮಾಡಬೇಕು. ಸೊ ಸ್ವಲ್ಪ ಟೈಮ್ ಕೊಟ್ಕೊಂಡು ನೀವು ಈ ಡಬಲ್ ವಾಯ್ಡಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಮೆಡಿಸಿನ್ಸ್ ಅನ್ನ ನಿಮ್ಮ ಡಾಕ್ಟರ್ ಹತ್ರ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಕೆಲವೊಂದು ಸಲ ಈ ಆಂಟಿ ಡಿಪ್ರೆಸೆಂಟ್ ತೆಗೆದುಕೊಳ್ತಾ ಇದ್ದವರು, ಈ ಕಂಜೆಸ್ಟೆಂಟ್ಸ್ ಎಕ್ಸೆಟ್ರಾ, ಈ ಮೂಗ್ ಕಟ್ಟೋದು ಎಲ್ಲ, ಅಂಡ್ ಇದು ಸಹ ನಿಮ್ಮ ಸಿಂಪ್ಟಮ್ಸ್ ಅನ್ನ ವರ್ಸನ್ ಮಾಡ್ತಾ ಇರ್ಬೋದು. ಸೊ ಇಂಥ ಗುಳಿಗೆಗಳನ್ನ ತೆಗೆದುಕೊಳ್ತಾ ಇದ್ರೆ ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಬೇಕು. ಅಂಶ ಇರುವಂತಹ ಆಹಾರಗಳನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಇದರಿಂದ ನಿಮಗೆ ಮಲಬದ್ಧತೆ ಆಗೋದಿಲ್ಲ. ಮಲಬದ್ಧತೆ ಆಯ್ತು ಅಂತ ಹೇಳಿದಾಗ ಆಲ್ರೆಡಿ ನೀವು ಯೂರಿನ್ ಪಾಸ್ ಮಾಡ್ಲಿಕ್ಕೂ ಸ್ಟ್ರೇನ್ ಮಾಡ್ತಾ ಇರ್ತೀರಾ. ಕಾನ್ಸ್ಟಿಪೇಷನ್ ಇಂದು ಸ್ಟ್ರೇನ್ ಆಗ್ತಾ ಇದ್ದಾಗ ನಿಮ್ಮ ಬಾಡಿಗೆ, ನಿಮ್ಮ ಪೆಲ್ವಿಕ್ ಫ್ಲೋರ್ ಮೇಲೆ ತುಂಬಾ ಪ್ರೆಷರ್ ಬೀಳ್ತಾ ಇರುತ್ತೆ. ಸೊ ಜಾಸ್ತಿ ನಾರಿನಾಂಶ ಇರುವಂತ ಫುಡ್ ಅನ್ನ ನೀವು ಕನ್ಸ್ಯೂಮ್ ಮಾಡಿ. ನಿಮಗೆ ಬೇಕಿತ್ತು ಅಂತ ಹೇಳಿದ್ರೆ ಈಗ ಡೈಪರ್ಸ್ ಸಿಗ್ತವೆ, ಯೂರಿನರಿ ಶೀಟ್ ಸಿಗ್ತವೆ, ಯೂರಿನರಿ ಕ್ಯಾಪ್ ಸಿಗ್ತವೆ. ಇದು ಡೈಪರ್ಸ್ ಅನ್ನ ನೀವು ಯೂಸ್ ಮಾಡಬೇಕು. ಸಪೋಸ್ ನೀವು ಟ್ರಾವೆಲ್ ಎಕ್ಸೆಟ್ರಾ ಮಾಡ್ತಾ ಇದ್ದಾಗ, ನಿಮಗೆ ಈ ಪ್ರಾಬ್ಲಮ್ಸ್ ಜಾಸ್ತಿ ಇದ್ದಾಗ ನೀವು ಅವುಗಳನ್ನ ಸಹ ಯೂಸ್ ಮಾಡಬಹುದು. ಬ್ಲ್ಯಾಡರ್ ಮಸಲ್ ಟ್ರೈನಿಂಗ್ ಅಂತ ಕೆಲವೊಂದ್ಸಲ ಮಾಡ್ತಾ ಇರ್ತಾರೆ. ಅದು ಯೋಗ ಇರ್ಬೋದು ಅಥವಾ ಈ ಪೆಲ್ವಿಕ್ ಫ್ಲೋರ್ ಎಕ್ಸರ್ಸೈಸ್ ಏನಿರುತ್ತೆ, ಕೀಗಲ್ಸ್ ಎಕ್ಸರ್ಸೈಸ್ ಎಕ್ಸೆಟ್ರಾ, ಇವುಗಳನ್ನ ಮಾಡ್ತಾ ಇರೋದ್ರಿಂದ ಅಲ್ಲಿರುವಂತ ಸ್ನಾಯುಗಳನ್ನ ಸ್ವಲ್ಪ ನೀವು ಟೈಟನ್ ಮಾಡ್ಬೋದು, ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಳ್ಬಹುದು. ಸೊ ಈ ತರದ ಎಕ್ಸರ್ಸೈಸ್ ಅನ್ನ ನಿಮ್ಮ ಡೈಲಿ ಎಕ್ಸರ್ಸೈಸ್ ರೂಟೀನ್ ಅಲ್ಲಿ ನೀವು ಅಳವಡಿಸ್ಕೊಳ್ಬೇಕು. ಇವೆಲ್ಲದರ ಜೊತೆ ನಾವು ಕೆಲವೊಮ್ಮೆ ಆ ಪೇಷಂಟ್ಗೆ ಔಷಧಿಯನ್ನ ಕೊಡಬೇಕಾಗ್ತಾ ಬರುತ್ತೆ ಅಂಡ್ ಈ ಔಷಧಿ ಜೊತೆ ನೀವು ಲೈಫ್ ಸ್ಟೈಲ್ ಚೇಂಜಸ್ ಅನ್ನ ಮಾಡ್ತಾ ಇರಬೇಕು. ಜಸ್ಟ್ ಔಷಧಿ ಮೇಲೆ ಮಾತ್ರ ಡಿಪೆಂಡ್ ಆಗ್ತಾ ಇರಬಾರ್ದು. ಈ ಔಷಧಿಗಳಲ್ಲಿ ಯಾವ ಯಾವ ಟೈಪ್ ಆಫ್ ಔಷಧಿಗಳಿರ್ತವೆ, ಒಂದು ಆಲ್ಫಾ ಬ್ಲಾಕರ್ಸ್ ಇರ್ತವೆ, ಆಂಟಿಕಾಲಿನರ್ಜಿಕ್ಸ್ ಇರ್ತವೆ, ಡಯೂರೆಟಿಕ್ಸ್ ಇರ್ತವೆ, 5-alpha ರಿಡಕ್ಟೇಸ್, ಡೆಸ್ಮೋಪ್ರೆಸಿನ್, ಇವೆಲ್ಲ ಔಷಧಿಗಳನ್ನ ಡಾಕ್ಟರ್ಸ್ ನಿಮಗೆ ಪ್ರಿಸ್ಕ್ರೈಬ್ ಮಾಡಬಹುದು ಡಿಪೆಂಡಿಂಗ್ ಅಪಾನ್ ಯುವರ್ ಕಂಡೀಷನ್. ಸೊ ನಾವು ಕೆಲವೊಂದು ಔಷಧಿಗಳನ್ನ ಯೂಸ್ ಮಾಡ್ತೇವೆ ಈ BPH ನ ಪೇಷಂಟ್ಸ್ ಅಲ್ಲಿ. ಅದು ಟ್ಯಾಮ್ಸುಲೋಸಿನ್ ಇರಬಹುದು ಅಥವಾ ಅಲ್ಫುಜೋಸಿನ್ ಇರಬಹುದು. ಇವೆಲ್ಲ ಆಲ್ಫಾ ಅಡ್ರಿನರ್ಜಿಕ್ ಬ್ಲಾಕಿಂಗ್ ಏಜೆಂಟ್ಸ್. ಇವೇನ್ ಮಾಡ್ತವೆ, ಇಲ್ಲಿರುವಂತಹ ರಿಸೆಪ್ಟರ್ಸ್ ಅನ್ನ ಬ್ಲಾಕ್ ಮಾಡ್ತವೆ. ಸೊ ದಟ್ ಇಲ್ಲಿ ಈ ಜಾಗ ಏನಿರುತ್ತೆ ಇದನ್ನ ನಾವು ಓಪನ್ ಆಗಿಡಕ್ಕೆ ಇವು ಹೆಲ್ಪ್ ಮಾಡ್ತಾ ಇರ್ತವೆ. ಅದೇ ರೀತಿ ಕೆಲವೊಂದು 5-alpha ರಿಡಕ್ಟೇಸ್ ಯೂಸ್ ಮಾಡ್ತೇವೆ, ಫಿನಸ್ಟೆರೈಡ್, ಡ್ಯುಟೆಸ್ಟೆರೈಡ್ ಎಕ್ಸೆಟ್ರಾ. ಇದೇನ್ ಮಾಡುತ್ತೆ, ಈ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಅನ್ನ ಡಿಹೈಡ್ರಾಕ್ಸಿ ಟೆಸ್ಟೋಸ್ಟಿರೋನ್ ಆಗಿ ಕನ್ವರ್ಟ್ ಆಗೋದನ್ನ ಪ್ರಿವೆಂಟ್ ಮಾಡ್ತಾ ಇರುತ್ತೆ. ಸೊ ದಟ್ ಇಲ್ಲಿರುವಂತಹ ಗ್ರೋತ್ ಅನ್ನ ಇದು ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಕೆಲವೊಮ್ಮೆ ಈ ತರದ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ್ರಿ ಅಥವಾ ನಿಮ್ ಈ ತರ ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ದೀರಿ, ಬಟ್ ನಿಮ್ಮ ಸಿಂಪ್ಟಮ್ಸ್ ವರ್ಸನ್ನೇ ಆಗ್ತಾ ಇದೆ, ನಿಮ್ಗೇನು ರಿಲೀಫ್ ಸಿಗ್ತಾ ಇಲ್ಲ ಅಂದಾಗ ಕೆಲವೊಮ್ಮೆ ನಿಮ್ಗೆ ಡಾಕ್ಟರ್ ಈವನ್ ಸರ್ಜರಿಯನ್ನ ಸಜೆಸ್ಟ್ ಮಾಡ್ತಾರೆ. ಸಪೋಸ್ ನಿಮ್ಗೆ ಈ ಪ್ರೋಸ್ಟೇಟ್ ಎನ್ಲಾರ್ಜ್ ಆಗಿರೋದ್ರಿಂದ ನಿಮ್ಗೆ ಯೂರಿನ್ ರಿಟೆನ್ಷನ್ ಆಗ್ತಾ ಇದೆ, ಯೂರಿನ್ ಪಾಸ್ ಮಾಡಕ್ಕೆ ಆಗ್ತಾ ಇಲ್ಲ, ಕೆಥೆಟರ್ ಎಲ್ಲ ಹಾಕಬೇಕಾಗಿ ಬರ್ತಾ ಇದೆ, ಅಂತ ಕಂಡೀಷನ್ಸ್ ಅಲ್ಲೆಲ್ಲ ಡಾಕ್ಟರ್ ನಿಮ್ಗೆ ಈ ಪ್ರೋಸ್ಟೇಟಿನ ಸರ್ಜರಿಯನ್ನ ಸಜೆಸ್ಟ್ ಮಾಡಬಹುದು. ಅಥವಾ ಈ ತರದ ಪ್ರೋಸ್ಟೇಟ್ ಗ್ರಂಥಿ ದೊಡ್ಡದಾಗಿರೋದ್ರಿಂದ ನಿಮ್ಮ ಕಿಡ್ನಿ ಎಕ್ಸೆಟ್ರಾ ಡ್ಯಾಮೇಜ್ ಆಗ್ತಾ ಇದೆ, ನಿಮ್ಗೆ ಹೆಮರೇಜ್ ಆಗ್ತಾ ಇದೆ, ಬ್ಲೀಡಿಂಗ್ ಆಗ್ತಾ ಇದೆ, ನಿಮ್ಮ ಯೂರಿನಿನ ಫ್ಲೋ ಏನಿದೆ ಅದು ಲೆಸ್ ದೆನ್ 10 ml per second ಆಗ್ತಾ
ಆಗ್ತಾ ಇದೆ. ಈ ರೆಸಿಡ್ಯೂಯಲ್ ವಾಲ್ಯೂಮ್ ಏನು ಯೂರಿನ್ ನಿಮ್ಮ ಮೂತ್ರಕೋಶದಲ್ಲಿ ಉಳ್ಕೊಳ್ಬೇಕು ಅದು ಅರೌಂಡ್ ಮೋರ್ ದೆನ್ 100-200 ml ಗಿಂತ ಜಾಸ್ತಿ ಯೂರಿನ್ ಅಲ್ಲಿ ಉಳ್ಕೊಳ್ತಾ ಇದೆ ಅಂದಾಗ ಡಾಕ್ಟರ್ ನಿಮ್ಗೆ ಈ ಪ್ರೋಸ್ಟೇಟಿನ ಸರ್ಜರಿಯನ್ನ ಸಹ ಸಜೆಸ್ಟ್ ಮಾಡಬಹುದು. ಸುಮಾರಷ್ಟು ಸರ್ಜಿಕಲ್ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಇದಾವೆ ಈ BPH ಗೆ. ಒಂದು ಅಂತ ಹೇಳಿದ್ರೆ ಟ್ರಾನ್ಸ್ ಯುರೇಥ್ರಲ್ ರಿಸೆಕ್ಷನ್ ಆಫ್ ಪ್ರೋಸ್ಟೇಟ್. ಈ ಟ್ರಾನ್ಸ್ ಯುರೇಥ್ರಲ್ ರಿಸೆಕ್ಷನ್ ಆಫ್ ಪ್ರೋಸ್ಟೇಟ್ ಅಂದ್ರೆ ಈ ಯುರೇತ್ರ, ಸೊ ಇದು ನೀವು ನೋಡ್ಬೋದು, ಇದು ಶಿಶ್ನ ಅಂಡ್ ಇಲ್ಲಿ ಯುರೇತ್ರ ಇರುತ್ತೆ. ಸೊ ಈ ಯುರೇತ್ರಾದ ಮೂಲಕ ನಾವು ಇಲ್ಲಿ ಒಂದು ಸ್ಕೋಪ್ ಅನ್ನ ಪಾಸ್ ಮಾಡ್ತೇವೆ ಅಂಡ್ ಇದರ ಮೂಲಕ ಇಲ್ಲಿರುವಂತ ಪ್ರೋಸ್ಟೇಟ್ ಅನ್ನ ಚಿಪ್ ಆಗಿ ತೆಗಿತೇವೆ. ಸೊ ನಾವು ಇದು ತೆಗೆದಂತಹ ಒಂದು ಪ್ರೋಸ್ಟೇಟಿನ ಚಿಪ್ಸ್, ಸೊ ನಾವು ಈ ಆಲೂಗಡ್ಡೆಯನ್ನ ಹೆರೆದಾಗ ಹೇಗೆ ಅದರ ಪೀಸಸ್ ಬರ್ತಾ ಇರ್ತವೆ, ಅದೇ ತರ ಈ ಪ್ರೋಸ್ಟೇಟಿನ ನಾವು ತೆಗೆದಾಗ ಚಿಪ್ ಮಾಡಿದಾಗ ಈ ತರ ಬರ್ತಾ ಇರುತ್ತೆ. ಇದನ್ನ ನಾವು ಲ್ಯಾಬಿಗೆ ಕಳಿಸ್ತೇವೆ ಅಂಡ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಈ ತರ ಸ್ನಾಯುಗಳು, ಗ್ರಂಥಿಗಳು ಹೆಚ್ಚಾಗಿರೋದನ್ನ ನೋಡ್ತಾ ಇರ್ತೇವೆ. ಅಂಡ್ ಆಲ್ಸೋ ವಿ ಸಿ ಎಲ್ಲಾದ್ರೂ ಕ್ಯಾನ್ಸರಸ್ ಫೋಸೈ ಕಾಣಿಸ್ತಾ ಇದೆಯಾ ಅಂತ. ಸೊ ಈ BPH ಕ್ಯಾನ್ಸರ್ ಇರೋದಿಲ್ಲ. ಸೊ ಅದರಿಂದ ನಾವು ಜಸ್ಟ್ ಈ ತರ ಹೆಚ್ಚಾಗಿರುವಂತ ಗ್ರಂಥಿಗಳನ್ನ ಮತ್ತು ಸ್ನಾಯುಗಳನ್ನ ನೋಡ್ತಾ ಇರ್ತೇವೆ. ಅಂತ ಹೇಳಿದ್ರೆ ಲೇಸರ್, ಹೋಲ್ಮಿಯಂ ಲೇಸರ್. ಈ ಲೇಸರಿನ ಮೂಲಕ ಈ ದೊಡ್ಡದಾದಂತ ಪ್ರೋಸ್ಟೇಟ್ ಯಾವುದು ಈ ಯುರೇತ್ರಾದ ಮೇಲೆ ಪ್ರೆಷರ್ ಹಾಕ್ತಾ ಇದೆ ಅದನ್ನ ನಾವು ತೆಗಿಬಹುದು. ಬಹಳಷ್ಟು ಅದರ್ ಮೊಡಾಲಿಟೀಸ್ ಅಂದ್ರೆ ಈ ವಾಟರ್ ಅಬ್ಲೇಷನ್, PUL ಇಂಪ್ಲಾಂಟ್, ಪ್ರೋಸ್ಟೆಟಿಕ್ ಆರ್ಟರಿ ಎಂಬೋಲೈಸೇಷನ್ ಅಂಡ್ ಓಪನ್ ಪ್ರೋಸ್ಟೆಕ್ಟೆಕ್ಟಮಿ. ಸೊ ಇವೆಲ್ಲ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಇಂದ ನಾವು ಈ ಎನ್ಲಾರ್ಜ್ ಪ್ರೋಸ್ಟೇಟ್ ಅನ್ನ ಟ್ರೀಟ್ ಮಾಡಬಹುದು. ಈ BPH ಗೆ ಟ್ರೀಟ್ಮೆಂಟ್ ಇದೆ. ಅದು ಲೈಫ್ ಸ್ಟೈಲ್ ಚೇಂಜಸ್ ಇಂದ, ಮೆಡಿಕೇಶನ್ಸ್ ಇಂದ ಮತ್ತು ಶಸ್ತ್ರಚಿಕಿತ್ಸೆಗಳಿಂದ ನಾವು ಈ ಟ್ರೀಟ್ಮೆಂಟ್ ಅನ್ನ ಕೊಡಬಹುದು ಅಂಡ್ ಬಹಳ ಇಫೆಕ್ಟಿವ್ ಟ್ರೀಟ್ಮೆಂಟ್ ಇದಾವೆ BPH ಗೆ. ನಿಮ್ಮ ಲಕ್ಷಣಗಳ ಮೇಲೆ ನಿಮ್ಮ ರಿಸ್ಕ್ ಅನ್ನ ಇವ್ಯಾಲ್ಯೂಯೇಟ್ ಮಾಡಿಕೊಂಡು ಡಾಕ್ಟರ್ ನಿಮ್ಗೆ ಯಾವುದು ಬೆಸ್ಟ್ ಇರುತ್ತೆ ಆ ಟ್ರೀಟ್ಮೆಂಟ್ ಅನ್ನ ಸಜೆಸ್ಟ್ ಮಾಡ್ತಾ ಇರ್ತಾರೆ. Thank you so much for watching the video. Please like, share and subscribe the channel. Thank you.